ಇಲ್ಲ ಇಲ್ಲ, ಅವರು ಈ ಥರದ ಹುಡುಗರುಗಳು ಯಾರು ಮಾಡಲ್ಲ. ನಮ್ಮ ಕೈಲಾಗಲ್ಲ ಅಂತ ಮೂಲೆ ಕುಂತ್ಕೋತಾರೆ. ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರು. 60 ವರ್ಷ 50 ವರ್ಷ ಕಂಡ ನಮ್ಮಂಗೆ ಯಾರು ಗೇಯ್ತಾರೆ? ಯಾರು ಗೇಯಲ್ಲ. 4 ಗಂಟೆಗೆ ಎದ್ದು ಹೇಳ್ತೀವಿ, 6 ಗಂಟೆಗೆ ಅಂಗಡಿ ತೆಗಿತೀವಿ, 9 ಗಂಟೆಗೆ ಮುಚ್ತೀವಿ, 10 ಗಂಟೆಗೆ ಒಂಚೂರು ಊಟ ಮಾಡ್ತೀವಿ, ಮಲಗೋದು 10-10:30 ಆಗೋದು. ಶಕ್ತಿ ಇರೋವರೆಗೂ ದುಡ್ತೀನಲ್ಲ, ಆಮೇಲೆ ನಮ್ಮ ಅದೃಷ್ಟ ಏನಾಗುತ್ತೋ ನೋಡೋಣ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಕನ್ನಡ ಬಿಸ್ನೆಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಂಕರ್ ಕಿಶೋರ್. ನಾನಿವಾಗ ಬನಶಂಕರಿ BDA ಕಾಂಪ್ಲೆಕ್ಸ್ ಹತ್ರ ಇದ್ದೀನಿ. ಇಲ್ಲಿ 60 ವರ್ಷದ ಒಬ್ರು ವ್ಯಕ್ತಿ ಆ್ಯಂಡ್ ಅವರಿಗೆ 50 ವರ್ಷದ ಒಬ್ರು ಹೆಂಡತಿ ಇದ್ದಾರೆ. ಅವರಿಬ್ರು ಕಷ್ಟಪಟ್ಟು ಒಂದು ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ನಾನು ಡೈಲಿ ಇದೇ ರೋಡಲ್ಲಿ ಓಡಾಡೋದು. ಅವ್ರನ್ನ ನೋಡಿದಾಗೆಲ್ಲ ನಂಗೆ ಒಂದು ಒಳ್ಳೆ ಇನ್ಸ್ಪಿರೇಷನ್ ಸಿಗುತ್ತೆ. ಬರೀ ಅವ್ರು ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತಿರೋಂಥ ಬಿಸ್ನೆಸ್ನ ನೋಡಿದ್ರೆ ಇಷ್ಟೊಂದು ಇನ್ಸ್ಪಿರೇಷನ್ ಸಿಗುತ್ತೆ. ಇನ್ನು ಅವ್ರ ಇಂಟರ್ವ್ಯೂ ಏನಾದ್ರು ಮಾಡಿದ್ರೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ, ನಿಮಗೂ ಕೂಡ ಲೈಫಲ್ಲಿ ಎಷ್ಟು ಇನ್ಸ್ಪಿರೇಷನ್ ಸಿಗುತ್ತೆ ಅಂತ ಯೋಚನೆ ಮಾಡಿ ಅವ್ರ ಹತ್ರ ಡೈರೆಕ್ಟಾಗಿ ಮಾತಾಡೋಣ ಅಂತ ಬಂದಿದ್ದೀನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ಹೊಸರಾಜ್. ನಿಮ್ಮ ಏಜ್ ಎಷ್ಟು ಸರ್? 58. 58 ಅಂದರೆ ಆಲ್ಮೋಸ್ಟ್ 60 ಹಂಗೆ ಕಾಣದೇ ಇಲ್ವಲ್ಲ ಸರ್? ಓಕೆ, ನಿಮ್ಮ ಧರ್ಮಪತ್ನಿ ಅವ್ರ ಹೆಸರು? ಮಂಜುಳಾ. ಅವ್ರ ಏಜು? 50. ಎಷ್ಟು ವರ್ಷದಿಂದ ಈ ಬಿಸ್ನೆಸ್ನ ಮಾಡ್ತಾ ಇದ್ದೀರಾ? 20 ವರ್ಷದಿಂದ. 20 ವರ್ಷದಿಂದ. ಓಕೆ, ಈ ಜಾಗಕ್ಕೆ ಬಂದು ಎಷ್ಟು ವರ್ಷ ಆಯಿತು? 20 ವರ್ಷ. ಇದೇ ಜಾಗದಲ್ಲಿ 20 ವರ್ಷದಿಂದ ಮಾಡ್ತಾ ಇದ್ದೀರಾ? ಓಕೆ, ಇದಕ್ಕೆ ಮುಂಚೆ ಏನು ಮಾಡ್ತಾ ಇದ್ರಿ? ಇದಕ್ಕೆ ಮುಂಚೆ ಒಂದು ಸ್ವಲ್ಪ ಸೆಕ್ಯೂರಿಟಿ ಕೆಲಸ ಮಾಡಿದೆ, ಒಂದು 10 ವರ್ಷ. ಹಾಂ. ಆಮೇಲೆ ಅದಕ್ಕೆ ಮುಂಚೆ ವ್ಯವಸಾಯ. ಅದಕ್ಕೆ ಮುಂಚೆ ವ್ಯವಸಾಯ. ಎಲ್ಲಿ ಮಾಡ್ತಾ ಇದ್ರಿ ಸೆಕ್ಯೂರಿಟಿ ಕೆಲಸನ? ಇಲ್ಲಿ ಡೆಂಟಲ್ ಕಾಲೇಜು, RV, ಆಮೇಲೆ AB ಸ್ಕೂಲು. ಓಕೆ. ಇಲ್ಲಿ ಮೇಲ್ಗಡೆ ಒಂದು ಬ್ಯಾಂಕ್ ಇದೆ, ನ್ಯಾಷನಲ್ ಕೋಪರೇಟಿವ್ ಬ್ಯಾಂಕ್. ಆ ಬ್ಯಾಂಕ್ ಅದು ಮಾಡಿ ಆಮೇಲೆ ಬಿಟ್ಬಿಟ್ಟೆ. ಹೌದಾ, ಯಾಕೆ ಬಿಟ್ರಿ? ಅಲ್ಲಿ ನಮ್ಗೆ ವರ್ಕೌಟ್ ಆಗಲಿಲ್ಲ. ಏನು ಸಂಬಳ ಸಾಲಲ್ಲ. 5,000 6,000 ಕೊಡ್ತಿದ್ರು. ಆಮೇಲೆ ಅದು ಬಿಟ್ಬಿಟ್ಟು ಎಳ್ನೀರು ಹಾಕೊಂಡು. ಅಂದ್ರೆ ನೀವು ಕೆಲಸ ಬಿಟ್ಟು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ಸ್ಕೊಂಡಾಗ? ಹೌದು. ಎಳ್ನೀರ್ ಬಿಸ್ನೆಸ್ ಮಾಡ್ಬೇಕು ಅಂತ ಯಾಕೆ ಅನಿಸ್ತು? ನಮ್ಗೆ ಹಂಗನ್ನಿಸ್ತು. ಯಾಕೆ? ಎಳ್ನೀರ್ ಬಿಸ್ನೆಸ್ ಮಾಡ್ಬೇಕು, ಬೇರೆ ಬಿಸ್ನೆಸ್ ಆಗಲ್ಲ ಅಂತ. ಅದಕ್ಕೆ ಎಳ್ನೀರ್ ಬಿಸ್ನೆಸ್ ಮಾಡ್ತಾ ಇದ್ವಿ. ಓಕೆ ಓಕೆ. ಇದಕ್ಕೆ ಮುಂಚೆ ಯಾವ್ದು ಬಿಸ್ನೆಸ್ ಮಾಡಿಲ್ಲ? ಎಳ್ನೀರು ಮೊದಲು? ಇಲ್ಲ ಯಾವ್ದು ಬಿಸ್ನೆಸ್ ಮಾಡಿಲ್ಲ. ವ್ಯವಸಾಯ ಮಾಡ್ತಾ ಇದ್ರಿ ಅಂದ್ರಿ? ವ್ಯವಸಾಯ ಮಾಡ್ತಾ ಇದ್ದು. ಓಕೆ. ಆಮೇಲೆ ತಿರ್ಗಾ ಸೆಕ್ಯೂರಿಟಿ ಮುಂಚೆ ವ್ಯವಸಾಯ ಊರಿನಲ್ಲಿ ನಮ್ದು ಉಳಿಸ್ನಳ್ಳಿ ನಮ್ಮೂರು, ಅಲ್ಲಿ ವ್ಯವಸಾಯ. ಅದು ಬಿಟ್ಮೇಲೆ ಬೆಂಗಳೂರಿಗೆ ಬಂದ್ಬಿಟ್ಟು ಮಕ್ಕಳು ಎಲ್ಲ ನಾವು. ಆಮೇಲೆ ಸೆಕ್ಯೂರಿಟಿ ಕೆಲ್ಸಕ್ಕೆ ಸೇರ್ಕೊಂಡೆ. ಆಮೇಲೆ ಸೆಕ್ಯೂರಿಟಿ ಸೇರಿಸ್ಕೊಂಡೆ. ಅದು ನಮಗೆ ವರ್ಕೌಟ್ ಆಗಲಿಲ್ಲ, ಕಾಸು ಸಾಲಿಲ್ಲ. ಆಮೇಲೆ ಬಿಸ್ನೆಸ್ ಇದು ಎಳ್ನೀರು ಬಿಸ್ನೆಸ್ ಹಿಡ್ಕೊಂಡು. ಅಂದ್ರೆ ನೀವು ಸ್ಟಾರ್ಟಿಂಗ್ ಎಳ್ನೀರ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ ನೀವು? ಏನು ಪ್ಲಾನ್ ಇಲ್ಲ, ಇಷ್ಟೇ ಪ್ಲಾನು. ಎಳ್ನೀರು ಹಾಕೊಂಡು ಹೊಡಿಯೋಣ, ಎಲ್ಲರೂ ಜಾಗ ನೋಡ್ಕೊಂಡು ಅಂತ ಅಷ್ಟೇ. ಓಕೆ ಓಕೆ, ಇಷ್ಟೇ. ಎಳ್ನೀರನ್ನೆಲ್ಲ ತಗೊಬಂದು ಮಾರೋಣ ಅಷ್ಟೇ ಇಟ್ಕೊಂಡಿದ್ದು. ಓಕೆ, ಎಲ್ಲಿಂದ ತರ್ತೀರಿ ಎಳ್ನೀರೆಲ್ಲ? ಇದು ನಾವು ಹೋಗಲ್ಲ ತರಕ್ಕೆ, ಅವರೇ ತಂದು ಇಲ್ಲಿ ಡೆಲಿವರಿ ಕೊಡ್ತಾರೆ. ಓಕೆ, ಮತ್ತೆ ಗೌರ್ಮೆಂಟಿಂದ ಪೊಲೀಸಿಂದ ಏನೋ ಸರ್ಟಿಫಿಕೇಟು ಪರ್ಮಿಷನ್ ಏನು ತಗೋಬೇಕಾ? ಇಲ್ಲ, ಏನು ತಗೊಂಡಿಲ್ಲ. ಅಂದರೆ ನೀವು 20 ವರ್ಷದಿಂದ ಸ್ಟಾರ್ಟ್ ಮಾಡಿದಾಗ ಎಷ್ಟು ರೂಪಾಯಿ ಸ್ಟಾರ್ಟ್ ಮಾಡಿದ್ರಿ ಈ ಬಿಸ್ನೆಸ್ನ? 15 ರೂಪಾಯಿ. 15 ರೂಪಾಯಿಲಿ? 15 ರೂಪಾಯಿಗೆ ಎಷ್ಟು ಎಳ್ನೀರು ಬರ್ತಿತ್ತಾಗ? 15 ಒಂದು ಮಾರ್ತಾ ಇದ್ದದ್ದು 15 ನಾವು 12 ರೂಪಾಯಿ. ಆಮೇಲೆ ತಿರ್ಗಾ ಅವ್ರು 18 ರೂಪಾಯಿಗೆ ಹಾಕ್ತಿದ್ರು, ನಾವು 20 ರೂಪಾಯಿಗೆ ಮಾರ್ತಾ ಇದ್ದು. ಇವಾಗ ತಿರ್ಗಾ ಬರ್ತಾ ಜಾಸ್ತಿ ಆಯಿತು. ಈಗ ಅವರು 35, ನಾವು 45ಕ್ಕೆ ಮಾರ್ತಾ ಇದ್ವಿ. ಇನ್ವೆಸ್ಟ್ಮೆಂಟ್ ಅಂತ ಎಷ್ಟು ಮಾಡಿದ್ರಿ ಅಂತ ಅವಾಗ ನೀವು ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡ್ಬೇಕಾದ್ರೆ ಎಷ್ಟು ರೂಪಾಯಿಗೆ ಎಳ್ನೀರು ತಂದಿದ್ರಿ ನೀವು? ಅದು ಒಂದು 25,000 ಆಗುತ್ತೆ. ಒಂದು ಟ್ರಿಪ್ ಎಳ್ನೀರು ಹಾಕಿದ್ರೆ 30,000 ಆಗುತ್ತೆ, 40,000 ಆಗುತ್ತೆ, 50,000 ಆಗುತ್ತೆ. ಓಕೆ, ನೀವು ಸ್ಟಾರ್ಟಿಂಗ್ 25,000ದಲ್ಲಿ ಮಾಡಿದ್ದಾ? ಸ್ಟಾರ್ಟಿಂಗ್ 15,000ದಲ್ಲಿ 15,000ದಲ್ಲಿ ಮಾಡಿದ್ರು. ಈಗ ಎಳ್ನೀರು ಎಷ್ಟು ರೂಪಾಯಿಗೆ ತರ್ತೀರಾ? ಈಗ ಎಳ್ನೀರು ಅದು ಹಾಕೊಂಡಿದ್ದು ಅವ್ರು ಇಲ್ಲೇ ಡೆಲಿವರಿ ಕೊಡ್ತಾರಲ್ಲ, ಅವ್ರು ಎಷ್ಟು ಹಾಕ್ತಾರೆ ಅಷ್ಟರ ಮೇಲೆ ಡಿಫ್ರೆನ್ಸ್. ಈಗ ಎಳ್ನೀರೆಲ್ಲ ಇದೆಯಲ್ಲ ಎಷ್ಟು ರೂಪಾಯಿಗೆ ತರಿಸಿದೀವಲ್ಲ? 40,000. 40,000 ರೂಪಾಯಿಗೆ ಎಳ್ನೀರು ತರಿಸಿರೋದು. ಓಕೆ ಓಕೆ. ಅಂದರೆ ದಿನಕ್ಕೆ ಎಷ್ಟು ಜನ ಬರ್ತಾರೆ ಆವ್ರೇಜ್ ಆಗಿ? 50-60 ಜನ. 50-60 ಜನ ಬರ್ತಾರೆ. ಒಂದೇ ಸಮ ಬರಲ್ರು. ಬರೋ ದಿನ 100 ಜನ ಬರ್ತಾರೆ, ಇಲ್ಲ ಅಂದ್ರೆ 50 ಜನ, 60, 70 ಈ ಥರ. ಓಕೆ, ಟೈಮಿಂಗ್ಸ್ ಏನು ಅಂಗಡಿದು? ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಗೆ ತೆಗೆದ್ರೆ ಸಾಯಂಕಾಲ 9 ಗಂಟೆ. ನೀವು ನಿಮ್ಮ ಹೆಂಡತಿಯವ್ರು ಇಬ್ರು ಮಾಡ್ತೀರಾ ಇಲ್ಲಿ? ಹೌದು. ಅಂದರೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಇನಿಷಿಯಲ್ ಡೇಸಲ್ಲಿ ಮೊದಲನೇ ದಿನಗಳಲ್ಲಿ ಸಮಾಜ ನಿಮ್ಮನ್ನ ಹೆಂಗೆ ನೋಡ್ತಾ ಇತ್ತು? ಅಂದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಈಸಿ ಅಲ್ಲ, ಅಂದರೆ ಕಷ್ಟಗಳು ಇರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಎಲ್ಲ ಇರುತ್ತಲ್ಲ. ಆ ಟೈಮಲ್ಲಿ ಬೇರೆ ಜನರು ನಿಮ್ನ ಹೆಂಗೆ ನೋಡ್ತಾ ಇದ್ರು? ಒಂದು 20 ಎಳ್ನೀರು ಹೊಡಿವೋ, ಒಂದು ದಿನಕ್ಕೆ 30 ಎಳ್ನೀರು ಹೊಡಿವೋ. ಆಮೇಲೆ ಹಂಗೆ ಒಂದು ದಿನ ಒಂದು 5, 10, ಆಮೇಲೆ ಒಂದು 100 ಎಳ್ನೀರು ಗಂಟೆ ಹೊಡಿತಾ ಇದ್ದರು. ಮಳೆಗಾಲದಲ್ಲಿ ಕಮ್ಮಿ, ಬೇಸಿಗೆಯಲ್ಲಿ ಒಂದು 100 ಎಳ್ನೀರು ಹೋಗುತ್ತೆ. ಡೈಲಿ ಒಂದು 100 ಜನ. ಅದರಲ್ಲೇ ಪಾರ್ಸಲ್ ತೊಗೊಂಡೋಗ್ತಾರಲ್ಲ, 4, 3
ಹಿಂಗೆ ಅದ್ರ ಮೇಲೆ ಇವಾಗ 100 ಎಳ್ನೀರು ಹೋಗ್ತಾ ಇದೆ ಒಂದು ದಿನಕ್ಕೆ. 100 ಎಳ್ನೀರು ಒಂದು ದಿನಕ್ಕೆ ಹೋಗ್ತಾ ಇದೆಯಾ? ಓಕೆ, 100 ಎಳ್ನೀರು ಹೋಗ್ತಾ ಇದ್ದೇನೆ, ಒಂದು ದಿನಕ್ಕೆ ಆದಾಯ ಎಷ್ಟು ಬರುತ್ತೆ ಅಂತ ಕೇಳೋಕ್ಕೆ ಕ್ಯೂರಿಯಾಸಿಟಿ ಇದೆ, ಅದನ್ನ ಆಮೇಲೆ ಕೇಳೋಣ. ನೀವು ಈ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ರ ನೀವು? ಇಲ್ಲ ಯಾರು ಇಲ್ಲ. ಹೌದಾ? ಅಂದ್ರೆ ನೀವು ಒಬ್ಬರೇ ಸ್ಟಾರ್ಟ್ ಮಾಡಿದ್ದು? ಹೌದು. ಅವರೆಲ್ಲ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು ನಿಮ್ಗಾಗ? ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ ಸುತ್ತಮುತ್ತ ಇರೋರೆಲ್ಲ ನೀವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೆಂಗ್ ಟ್ರೀಟ್ ಮಾಡ್ತಾ ಇದ್ರು ನಿಮ್ನ? ಏನು ಅವ್ರೇನು ಯಾವುದು ಮಾಡಿಲ್ಲ. ಹೌದಾ? ಸಹಾಯ ಅಂತದ್ ಏನು ಮಾಡಿಲ್ಲ? ಓಕೆ ಓಕೆ. ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಲಾಸ್ ಆಗೋ ರೀತಿಯೆಲ್ಲ ಇರುತ್ತಲ್ಲ, ಲಾಸು ಆಗುತ್ತೆ. ಅವಾಗ ಹೆಂಗೆ ಫೇಸ್ ಮಾಡ್ತಾ ಇರಿ ನೀವು? ನಮ್ಗೆ ಲಾಸ್ ಆದಾಗ ಅವ್ರಿಗೆ ಓನರ್ಗೆ ಹೇಳ್ಕೊಳ್ವ ಕೊಡ್ತೀನಪ್ಪ ಅಂತ. ಅವರು ಆಯಿತು ಯಾವ ತಿರ್ಗಾ ಸಂಪಾದನೆ ಮಾಡಿ ಕೊಡು ಅಂತ ಹೇಳ್ತಾ ಇದ್ರು. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಯಾರಿಗೂ ಸಹಾಯನೂ ನಾವು ತಗೊಳ್ಳಿಲ್ಲ. ಓಕೆ ಓಕೆ. ಯಾರು ಸಹಾಯ ಮಾಡೋಕ್ಕೂ ಬಂದಿಲ್ಲ ನಿಮಗೆ? ಯಾರು ಸಹಾಯ ಮಾಡೋದು. ಓಕೆ ಓಕೆ. ಅಂದ್ರೆ ಸ್ಟಾರ್ಟಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿ ಕೆಲವರು ಆಡ್ಕೊಳಕ್ಕೆಲ್ಲ ಇರ್ತಾರಲ್ಲ ಸುತ್ತ ಇರೋಲ್ಲ, ಅವರೆಲ್ಲ ಏನಾರು ಇದ್ರೆ ಆಡ್ಕೋತಾ ಇದ್ರ? ಆ ಥರದ್ದು ಏನೂ ಇರಲಿಲ್ಲ? ನಮ್ಮ ತಾವು ಯಾರು ಏನು ಮಾತಾಡೋಲ್ಲ, ಕೇಳೂ ಇಲ್ಲ. ನಮ್ಮ ಪಾಡು ನಾವು ಬಂದು ಎಳ್ನೀರು ಹಾಕೊಂಡು, ಏನಪ್ಪ ಎಳ್ನೀರು ಹಾಕೊಂಡಿದ್ವಿ ಇಲ್ಲಿ ಅಂದರೆ ಓಪ್ಪ ಅಂದರು. ಆಮೇಲೆ ಈ ಸೈಟ್ನವ್ರು ಜಾಗದವ್ರು ಬಂದರು, ಏನಪ್ಪ ಇಲ್ಲಿ ಎಳ್ನೀರು ಹಾಕೊಂಡ್ಬಿಟ್ಟಿದ್ಯಾ, ಒಳಗಡೆ ಚಿಪ್ಪೆ ಹಾಕ್ತೀಯ ಅಂದ್ರೆ, ಏನಣ್ಣ ಹಾಕ್ತೀನಿ, ಎತ್ಕೊಂಡು ಹೋಗ್ತೀವಿ, ಎತ್ತಿಸ್ತೀವಿ ಅಂತ. ಸರಿಯಪ್ಪ, ಹಾಕ್ಬೇಕು, ಎತ್ತಿಸ್ಬೇಕು, ಕ್ಲೀನಾಗಿ ನೋಡ್ಕೋಬೇಕು ಅಂತ. ಸೈಟ್ ಆಯ್ತಪ್ಪ. ನಿಮ್ಮೂರು? ಉಳಿಸ್ನಳ್ಳಿ. ಓಕೆ ಓಕೆ. ಸಂತೆಕೋಡಹಳ್ಳಿ, ಉಳಿಸ್ನಳ್ಳಿ. ಓಕೆ ಓಕೆ. ಅಲ್ಲಿಂದ ಇಲ್ಲಿಗೆ ಬಂದು ಮಾಡ್ತಿರೋದಾ? ಇಲ್ಲ, ಅಪ್ ಅಂಡ್ ಡೌನ್ ಇಲ್ಲ, ನಾವು ಇಲ್ಲೇ ಇದ್ದೀವಿ. ನಾವು ಬಂದಿನೇ ಇಲ್ಲಿಗೆ. ಸರ್, ಇದು ಎಷ್ಟು ದಿನಕ್ಕೆ ಒಂದ್ಸತಿ ತರ್ತೀರ ಇವೆಲ್ಲ? ಇದು ಯಾವಾಗ ಖಾಲಿ ಆಗುತ್ತೆ ಅವಾಗ. ಅಂದ್ರೆ ಅಂದಾಜಾಗಿ ಎಷ್ಟು ದಿನ ಖಾಲಿ ಆಗುತ್ತೆ? ಅಂದ್ರೆ ಒಂದು ವಾರಕ್ಕೆ ಒಂದ್ಸತಿನಾ? ಓಕೆ. ಎಷ್ಟು ರೂಪಾಯಿಗೆ ತರ್ತೀರ ಒಂದು ವಾರಕ್ಕೆ ಒಂದ್ಸತಿ? ವಾರಕ್ಕೊಂದ್ಸಲ ಒಂದು 35,000 40,000. ಓಕೆ ಓಕೆ ಓಕೆ. ಒಂದು ಎಳ್ನೀರು ಎಷ್ಟು ರೂಪಾಯಿಗೆ ಮಾಡ್ತೀರಾ? 45. ಓಕೆ. ಇದೇನಿದೆ ಎರಡು ತರ? ಇದು ಇಲ್ಲಿದು ಬೆಳಗಿನ ರಂಗನ್ ಬಿಟ್ಟಿದ್ದು ಇದು 50, ಇದು 45. ಹೌದಾ? ಎರಡೇ ಥರದ ಎಳ್ನೀರಾ? ಹೌದು. ಅದು 35 ರೂಪಾಯಿ ನಮ್ಗೆ ಹಾಕೋದೇನೆ. ಇದು ನಿಮಗೆ 35 ರೂಪಾಯಿ ನೀವು ತರ್ತೀರಾ, 50 ರೂಪಾಯಿಗೆ ಮಾರ್ತೀರಾ? ಇದು ಎಷ್ಟು ರೂಪಾಯಿಗೆ ತರ್ತೀರಾ? ಇದು 32. ಓಕೆ. ನೀವು ಮಾರೋದು 40 ರೂಪಾಯಿಗೆ? ಓಕೆ. ಜಾಸ್ತಿ ಜನ ಯಾರು ತಗೊಳ್ಳೋದು? ಜಾಸ್ತಿ ಜನ ಅದೇ ತಗೋತಾರೋ, ಇದು ಇದೇ ಜಾಸ್ತಿ ಹೋಗೋದು. ಹಾಂ. ಹೌದಾ? ಒಂದು ಅಂದಾಜಾಗಿ ದಿನಕ್ಕೆ ಒಂದು 100 ಜನ ಬರ್ತಾರಾ? ಓಕೆ ಓಕೆ ಓಕೆ. ಈಗ ಬರ್ತಾರೆ ಬಿಸಿಲುಗಾಲ, ಮಳೆಗಾಲದಲ್ಲಿ ಒಂದು 50 ಜನ ಬರೋದು. ಹೌದೌದು. ಎಲ್ಲ ಸೀಸನಲ್ಲಿ ಸಿಗುತ್ತಾ ಎಳ್ನೀರು? ಓಕೆ. ಇದನ್ನ ಬಿಟ್ರೆ ನಿಮ್ಗೆ ಬೇರೆ ಏನು ಇನ್ಕಮ್ ಇಲ್ಲ? ಬೇರೆ ಯಾವುದೂ ಇಲ್ಲ. ಮನೆ ಎಲ್ಲ ನಡೆಸಿರೋದು ಇಲ್ಲೇ? ಹೌದು. ಹೌದಾ? ಅಂದ್ರೆ ಮಕ್ಕಳೆಲ್ಲ ಇದ್ದಾರಾ? ಇದ್ದಾರೆ. ಏನ್ ಮಾಡ್ತಾ ಇದಾರೆಲ್ಲ? ಅವರು ಏನೋ ಕೂಲಿ ಮಾಡ್ಕೊಂಡು ಅವ್ರಿಗೂ ಪಾಡ ಅವ್ರಿಗೆ ಬಿಟ್ಟು 20 ವರ್ಷ ಆಗೋಯ್ತು ನಾನು. ಓಕೆ ಓಕೆ. ಅಂದಾಜಿಗೆ ಎಷ್ಟು ಮಾಡ್ತೀರಾ ಒಂದು ದಿನಕ್ಕೆ? ಒಂದು ದಿನಕ್ಕೆ ಒಂದು 500-600 ರೂಪಾಯಿ ಸಿಗುತ್ತೆ ನಮ್ಗೆ ಲಾಭ. ಅವೆಲ್ಲ ಬಿಟ್ಟು ಒಂದು ಆದಾಯ ಎಷ್ಟಾಗ್ತಿತ್ತು ಒಂದು ತಿಂಗಳಿಗೆ? ಅದೇ ಒಂದು 200 ರೂಪಾಯಿ ಸಿಗ್ಬೋದು ಒಂದು ದಿನಕ್ಕೆ. ಅಂದ್ರೆ ಒಂದು ತಿಂಗಳಿಗೆ ಒಂದು 6,000 ಆಗುತ್ತಾ? 6,000 ಆಗ್ಬೋದು ಒಂದು ತಿಂಗಳಿಗೆ. ಅಂದ್ರೆ ನಿಮ್ಗೆ ಏನು ಸೇವಿಂಗ್ಸ್ ತರ ಏನು ಮಾಡ್ಕೋತಿಲ್ವಾ? ನಾವು ಬೇರೆ ಯಾವುದು ನಾವು ಮಡಿಕೋಬೇಕು, ಹಿಂದೆ ನಮಗೆ ಬೇಕು ಅನ್ನೋದು ನಮ್ದು ಯಾವುದೂ ಇಲ್ಲ. ಅಯ್ಯೋ ಇದ್ದಷ್ಟು ದಿನ ಊಟ ಮಾಡೋಣ, ಆಮೇಲೆ ಏನಾರು ಆಗಲಿ ಅಂದ್ಬಿಟ್ಟು ಅಷ್ಟು ಕಾಲ ಮಾಡ್ತಾ ಇದ್ದೀವಿ. ನಿಮ್ಮನ್ನ ನೋಡಿ, ನಿಮ್ಮ 60 ವರ್ಷ ಇಷ್ಟೊಂದು ಕಷ್ಟಪಟ್ಟು ಬಿಸ್ನೆಸ್ ಮಾಡ್ತಾ ಇದ್ರಲ್ಲ, ನಿಮ್ಮನ್ನ ನೋಡಿ ಬೇರೆ ಯಾರಾದ್ರು ನಾನು ಈ ಥರ ಬಿಸ್ನೆಸ್ ಮಾಡಬೇಕು ಅಂತ ಇರ್ತಾರಲ್ಲ, ಅವ್ರಿಗೇನ ಕಿವಿ ಮಾತು? ಇಲ್ಲ, ಅವರು ಈ ಥರದ ಹುಡುಗರುಗಳು ಯಾರು ಮಾಡಲ್ಲ. ಇವಾಗೆಲ್ಲ ಮುಟ್ಟಾಳ್ರು, ಅವರು ಕಳ್ತಾನ ಅಲ್ಲಿ ಇಲ್ಲಿ ಜೀವನ ಮಾಡ್ಕೊಂಡು ಕಾಲ ಮಾಡ್ತಾರೆ. ನಮ್ಮ ವಯಸ್ಸಿನಲ್ಲಿ ಅವ್ರು ಇರೋೇ ಬರಲ್ಲ, ಸತ್ತೋಗ್ಬಿಡ್ತಾರೆ. ಎಲ್ಲಿರ್ತಾರೆ ಅಲ್ವಾ? ಈಗ 50 ವರ್ಷಕ್ಕೇನೆ ನಮ್ಮ ಕೈಲಾಗಲ್ಲ ಅಂತ ಮೂಲೆ ಕುಂತ್ಕೋತಾರೆ. ಇನ್ನು 60 ವರ್ಷಕ್ಕೆ ಏನು ಮಾಡ್ತಾರೆ? ಅವ್ರ ಕೈಲಾಗುತ್ತೆ? ಏನು ಮಾಡಲ್ಲ. ಇವಾಗ ಆ ಬಾರ್ನಲ್ಲಿ ಹೋಗಿ ಕುಡ್ಕೊಳ್ಳೋದು, ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಹುಡುಗರು. 60 ವರ್ಷ 50 ವರ್ಷ ಕಂಡ ನಮ್ಮಂಗೆ ಯಾರು ಗೇಯ್ತಾರೆ? ಯಾರು ಗೇಯಲ್ಲ. ನಿಜವಾಗ್ಲೂ ಮನೇಲಿ ನಾನು ಬಿಸ್ನೆಸ್ ಮಾಡಬೇಕು, ಏನು ಮಾಡ್ಬೇಕು ಅಂತ ಗೊತ್ತಿಲ್ದಿರೋರಿಗೆ ನಿಮ್ಮ ವಿಡಿಯೋ ನೋಡ್ಬಿಟ್ಟು ಇನ್ಸ್ಪೈರ್ ಆಗ್ಬಿಟ್ಟು ಮಾಡಬೇಕು ಅಂತಾರಲ್ಲ, ಅವ್ರಿಗೇನಾದ್ರು ಕಿವಿ ಮಾತು ಹೇಳಕ್ಕೆ ಇಷ್ಟಪಡ್ತೀರಾ? ನೀವು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಇಂಥ ತಪ್ಪೆಲ್ಲ ಮಾಡಕ್ಕೆ ಹೋಗ್ಬೇಡಿ ಅಂತ ಏನಾದ್ರು ಸಲಹೆಗಳಿಗೆ ಕೊಡೋಕೆ ಇಷ್ಟಪಡ್ತೀರಾ? ಈಗ ನಾನೇ ಈ ವಯಸ್ಸಲ್ಲಿ ಗೇಯ್ತಾ ಇದ್ದೀನಿ ಅಂತ ಅವ್ರಿಗೆ ಬೋದ್ಕೊಳ್ಳಿ. ನಮ್ಮ ಹತ್ರ ಬರ್ತಾರೆ ಊಟಕ್ಕೆ, ಅದಕ್ಕೆ ಇದಕ್ಕೆ. ನಿಮಗೇನೋ ರೋಗ ಹೋಗಿ ಗೆದ್ದು ತಿನ್ನೋ. ನೀವು ಹೇಳೋದಷ್ಟೇ, ಕಷ್ಟಪಟ್ಟು ದುಡ್ಡು ತಿನ್ಬೇಕು. ಇನ್ನೊಬ್ಬರ ಜೀವನದಲ್ಲಿ ನಾವು ಬದುಕಬಾರ್ದು. ಶಕ್ತಿ ಇರೋವರೆಗೂ ದುಡ್ಡು ತಿನ್ನಲ್ಲ, ಆಮೇಲೆ ನಮ್ಮ ಅದೃಷ್ಟ ಏನಾಗುತ್ತೋ ನೋಡೋದು. ಓಕೆ. ಮುಂದೆ ನಿಮ್ಮ ಕನ್ಸುಗಳು ಏನಿಲ್ಲ, ಇದು ನೀವು ದೊಡ್ಡ ಅಂಗಡಿ ಮಾಡಬೇಕು ಆ ಥರದ್ದು ಏನೂ ಇಲ್ಲ? ಇನ್ನೇನು ನಮ್ಗೆ ವಯಸ್ಸಾಯ್ತು, ಇನ್ನೇನು ದೊಡ್ಡ ಅಂಗಡಿ ಮಾಡೋದು ನಾವು? ಓಕೆ. ಜೀವನ ಎಲ್ಲ ಇದ್ರಲ್ಲೇ ಇರೋಣ ಅಂತ ಅಷ್ಟೇ. ಎಷ್ಟು ಶಕ್ತಿ ಇರುತ್ತೆ ಅಲ್ಲಿ ಗಂಟೆ ಹೊಡೆಯೋದು, ಆಮೇಲೆ ಏನು ಮಾಡೋಕ್ಕಾಗಲ್ಲ. ಇವಾಗ ಬೆಳಿಗ್ಗೆಯಿಂದ ಸಾಯಂಕಾಲ ಗಂಟೆ, ಬೆಳಿಗ್ಗೆ 5ಗೆ 3 ಗಂಟೆಗೆ ಎದ್ದು ಹೇಳ್ತೀವಿ, 4 ಗಂಟೆಗೆ ಎದ್ದು ಹೇಳ್ತೀವಿ, 6 ಗಂಟೆಗೆ ಅಂಗಡಿ ತೆಗಿತೀವಿ, 9 ಗಂಟೆಗೆ ಮುಚ್ತೀವಿ, 10 ಗಂಟೆಗೆ ಒಂದು ಊಟ ಮಾಡ್ತೀವಿ, ಮಲಗೋದು 10-10:30 ಆಗೋದು, ತಿರ್ಗಾ 4 ಗಂಟೆಗೆ ಎದ್ದು ಅಷ್ಟೇ ನಮ್ಮ ಜೀವನ. ಇನ್ನೇನು ದೊಡ್ಡ ಅಂಗಡಿ ಮಾಡೋದು, ಅದು ಮಾಡೋದು ಏನು ಮಾಡೋಕ್ಕಾಗುತ್ತೆ? ಏನು ದೊಡ್ಡ ಅಂಗಡಿ ಮಾಡೋದು? ಏನೋ ಶಕ್ತಿ ಇದ್ದರೆ ದೊಡ್ಡ ಅಂಗಡಿ ಮಾಡಬೇಕು, ಇನ್ನೊಂದು ಅಂಗಡಿ ಮಾಡಬೇಕು ಅಂದ್ಬೋದು. ಅವಾಗೇನು ಮಾಡೋಕ್ಕಾಗಲ್ಲ ಇಲ್ಲಿಂದ. ಅಷ್ಟೇ, ನಮ್ಮ ಕೈಲಾಗೋ ಜೀವನ ಇರೋವರೆಗೂ ಹೊಡೆಯೋದು, ಶಕ್ತಿ ಇರೋವರೆಗೂ ಅಷ್ಟೇ. ಹೊಡೆಯೋಕ್ಕಾಗಿಲ್ಲ ಅಂದರೆ ಬಿಟ್ಟು ಬಿಡೋದು ಅಷ್ಟೇ. ಇನ್ನೇನು ಮಾಡ್ತೀನಿ?
ಓಕೆ ಸರ್, ಓಕೆ. ನೀವು ಈ ವಯಸ್ಸಲ್ಲೂ ನೀವು ನಿಮ್ಮ ಹೆಂಡತಿಯವರು ಇದ್ದು ಕಷ್ಟಪಟ್ಟು ದುಡಿತಾ ಇರೋದು ನಮಗೆ ಖುಷಿ ಆಗ್ತಿದೆ. ಹೌದು. ನಿಮ್ಮ ವಿಡಿಯೋ ನೋಡಿ ನಮ್ಮ ವ್ಯೂವರ್ಸ್ಗೂ ಆ ಥರದ್ದೇನಾದ್ರು ಜೀವನದಲ್ಲಿ ಏನಾದ್ರು ಸಾಧನೆ ಮಾಡಬೇಕು, ನಾನೇನು ಬಿಸ್ನೆಸ್ ಮಾಡಬೇಕು ಅಂತ ಅನ್ಸುತ್ತೆ ಅಂತ ನಾನು ಅನ್ಕೋತಾ ಇದ್ದೀನಿ. ನಮ್ಮ ಜೊತೆ ಮಾತಾಡಿದಕ್ಕೆ, ನಿಮ್ಮ ಟೈಮ್ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಕಡೆಯಿಂದ, ನಮ್ಮ ಫ್ರೀಡಮ್ ಆ್ಯಪ್ ಕಡೆಯಿಂದ ನಿಮ್ಮ ಬಿಸ್ನೆಸ್ ಇನ್ನೂ ಇಂಪ್ರೂವ್ ಆಗಲಿ, ನಿಮ್ಗೆ ಇನ್ನೂ ಚೆನ್ನಾಗಿ ವ್ಯಾಪಾರ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್ ಸರ್, ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು. ಒಳ್ಳೆಯದು.